ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಪರೀಕ್ಷೆ ಹತ್ತಿರ ಬಂತು, ಇನ್ನೇನು ಹತ್ತಿರ ಬಂತು. ಪರೀಕ್ಷೆ ಹತ್ತಿರ ಬರ್ತಾ 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 ನಮ್ಮೊಳಗೆ ಆ ಸ್ಟ್ರೆಸ್ ಅನ್ನೋದು, ಆ್ಯಂಗ್ಸೈಟಿ ಲೆವೆಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎನಿವೆ, ನಿಮ್ಮನ್ನು ಅಬ್ಸರ್ವ್ ಮಾಡಿಕೊಂಡ್ರೆ ಗೊತ್ತಾಗ್ತಾ ಇರುತ್ತೆ, ಬೇರೆ ಬೇರೆ ಕೆಲಸಗಳನ್ನು ಎಷ್ಟು ಗಮನ ಕೊಡಬೇಕು, ಒಂದಿಷ್ಟು ಅದ್ರ ಕಡೆ ಗಮನ ಕಮ್ಮಿ ಆಗ್ತಾ ಇರುತ್ತೆ. ಇನ್ನೇನು ತಲೆಯಲ್ಲಿ ಥಾಟ್ಸ್ಗಳು ರನ್ ಆಗ್ತಾ ಇರುತ್ತೆ. ಕೆಲವ್ರಿಗೆ ಇದಂತೂ ಜಾಸ್ತಿನೇ ಇರುತ್ತೆ. ಎನಿವೆ, ಸೊ ಎಕ್ಸಾಮ್ ಹತ್ರ ಬಂದಾಗ ಸೊ ನಮಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ, ಕಲಿಬೇಕು ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ಈ ಥರದ ಒಂದಿಷ್ಟು ಬದಲಾವಣೆಗಳು ನಮ್ಮಲ್ಲಿ ಬರೋಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೆಲವರಿಗೆ ಇದು ತೀವ್ರವಾಗಿ, ಅದು ಹೇಗೆ ಅಂದರೆ, ಕೆಲವರಿಗೆ ಊಟ ಮಾಡಬೇಕಾದ್ರೂ ಗಮನ ಪೂರ್ತಿ ಅಲ್ಲೇ ಇರುತ್ತೆ. ಬಟ್ ಓದ್ತಾ ಇದ್ದಾರಾ ಅಂತ ನೋಡಿದ್ರೆ, ಓಕೆ, ಗಮನ ಕೊಟ್ಟು ಕಲಿತಾ ಇದ್ದಾರೆ, ಏನಾದರೂ ಒಂದಿಷ್ಟು ಟೈಮ್ ಕೊಟ್ಟು ಅಂದರೆ ಇಲ್ಲ, ಬಟ್ ಪೂರ್ತಿ ಯೋಚನೆ ಆ ಕಡೆ ಇದೆ. ಸೊ ನಿದ್ದೆ ಸರಿಯಾಗಿ ಮಾಡ್ತಾ ಇರಲ್ಲ. ಯಾಕೆ ಈ ಥರ ಆಗುತ್ತೆ? ಎಕ್ಸಾಮ್ ಹತ್ರ ಬಂದಾಗ ಸೊ ನಿಮ್ಮ ಒಳಗೆ ಒಂದಿಷ್ಟು ಆ ಭಯ, ಆ ಆ್ಯಂಗ್ಸೈಟಿ ಶುರುವಾಗ್ತಾ ಹೋಗುತ್ತೆ. ಸೊ ಈ ಫಿಯರ್ ಆ್ಯಂಡ್ ಆ್ಯಂಗ್ಸೈಟಿ ಅನ್ನೋದೇನಿದೆಯೋ, ನೀವು ಯಾವಾಗ ಪರೀಕ್ಷೆಗೆ ಸಂಪೂರ್ಣವಾಗಿ ಸಿದ್ಧರಾಗಿರ್ತೀರೋ ಆವಾಗ ಬರೋದು ಆ್ಯಂಗ್ಸೈಟಿ, ಆತಂಕ. ಯಾಕಂದರೆ ಸೊ ನೀವು ಇದನ್ನು ಫಸ್ಟ್ ಟೈಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಈ ಮೇನ್ ಎಕ್ಸಾಮ್ ಏನಿದೆಯೋ ಅದನ್ನು ಫಸ್ಟ್ ಟೈಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಹಾಗಾಗಿ ಸೊ ಆ ಒಂದು ಆತಂಕ ಬರೋಕ್ಕೆ ಸಾಧ್ಯ ಇದೆ. ಇನ್ನು ಭಯ ಅಂತ ಬಂದಾಗ, ಇದು ನೀವು ನಿಮ್ಮ ಸಿದ್ಧತೆಯಲ್ಲಿ ಒಂದಿಷ್ಟು ಉಳಿಸ್ಕೊಂಡಿದ್ದಾಗ, ಪೆಂಡಿಂಗ್ ಉಳಿಸ್ಕೊಂಡಿದ್ದಾಗ, ಅಥವಾ ಸರಿಯಾದ ವಿಧಾನದಲ್ಲಿ ಅಥವಾ ನಿಮಗೆ ತೃಪ್ತಿ ಅನಿಸೋ ರೀತಿಯಲ್ಲಿ ಅದನ್ನು ಏನು ಅಭ್ಯಾಸವನ್ನು ಮಾಡಿರೋದಿಲ್ವೋ ಆವಾಗ ನಿಮ್ಮೊಳಗೆ ಭಯ ಅನ್ನೋದು ಆಕ್ರಮಣ ಮಾಡ್ತಾ ಹೋಗುತ್ತೆ. ಎನಿವೆ, ಸೊ ಇದ್ರ ಮೂಲಕ ಸೊ ನಿಮಗೆ ಒಂದಿಷ್ಟು ಸ್ಟ್ರೆಸ್ಫುಲ್ ಆಗಿರುವಂಥ ಸಿಚುವೇಶನ್ನು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಹತ್ರ ಬರ್ತಾ. ಸೊ ಇದರಿಂದ ಹೊರಗೆ ಬರುವಂಥ ಸುಲಭ ಮಾರ್ಗ ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ಹಾಗಾದರೆ ಸ್ಟ್ರೆಸ್ ಎಲ್ಲಿಂದ ಬರ್ತಾ ಇದೆ? ಸೊ ನಾವು ಸ್ಟ್ರೆಸ್ ತಗೊಳ್ತಾ ಇರೋದು ಹೇಗೇನು, ಮತ್ತು ನಮ್ಮ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರೋದು ನಮ್ಮ ಬ್ರೈನಿಂದ. ಹಾಗಾಗಿ ನಮ್ಮ ಥಾಟ್ಸಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ನೆಗೆಟಿವ್ ಆಗಿರುವಂಥದ್ದನ್ನು ನಾವು ರಿಪೀಟೆಡ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಯಾವ್ಯಾವ ಕಾರಣಕ್ಕೆ ಈ ಥರದ ಯೋಚನೆಗಳು, ಅಥವಾ ಯಾವ್ಯಾವ ಯೋಚನೆಗಳಿಂದ ನಮಗೆ ಸ್ಟ್ರೆಸ್ ಬರ್ಬೋದು? ಬೈ ಚಾನ್ಸ್ ಏನಾದರೂ ನಾನು ಓದಿಲ್ಲದೆ ಇರೋದ್ರಲ್ಲಿ ಬಂದುಬಿಟ್ರೆ, ಬೈ ಚಾನ್ಸ್ ಓದಿ ನಾವು ಪರೀಕ್ಷೆಗಳಲ್ಲಿ ಬರುವಂಥ ಏನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನೋ ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ, ಅಥವಾ ಎಕ್ಸಾಮ್ ಹಾಲಲ್ಲಿ ಮರ್ತೋಗ್ಬಿಟ್ರೆ, ಈ ಥರ ಹಲವಾರು ಯೋಚನೆಗಳು ಬಂದು ನಮ್ಮ ಆತ್ಮವಿಶ್ವಾಸವನ್ನು ಏನಿದೆಯೋ ಅದನ್ನು ಕುಗ್ಗಿಸ್ತಾ ಹೋಗ್ತವೆ. ಕರೆಕ್ಟಾ? ಹಾಗಾಗಿ ನಾವು ಮಾಡಬೇಕಾಗಿರೋದೇನೆಂದರೆ, ಸೊ ನೀವು ವರ್ಷ ಪೂರ್ತಿ ಎಲ್ಲ ಪ್ರಿಪೇರ್ ಆಗಿದ್ದೀರಾ, ಏನು ಸಿದ್ಧತೆ ಮಾಡಬೇಕೋ ವರ್ಷ ಪೂರ್ತಿ FA1 ಶುರುವಾದರೆ FA1, FA2, SA1, ಅದಾದಮೇಲೆ FA3, FA4, ಈ ರೀತಿ ನಾನಾ ವಿಧಾನದಲ್ಲಿ, ಅಷ್ಟೆಲ್ಲ ಪ್ರಿಪ್ರೇಟರಿ ಎಕ್ಸಾಮ್ಗಳನ್ನು ಕೂಡ ನೀವು ಪ್ರಿಪೇರ್ ಆಗಿರ್ತೀರ. ಸೊ ಇದರೊಳಗೆ ಸೊ ಇಷ್ಟೆಲ್ಲ ಸಿದ್ಧತೆ ಮಾಡಿದ ಮೇಲೆ ಸೊ ಎಗೇನ್ ಮತ್ತೆ ಈಗಲೂ ಕೂಡ ನಿಮ್ಮ ಒಳಗೆ ಆ ಥರದ್ದೊಂದು ಸ್ಟ್ರೆಸ್ಫುಲ್, ಓಕೆ, ಮೈಂಡ್ ಸ್ಟ್ರೆಸ್ಫುಲ್ ಆಗ್ತಾ ಇದೆ, ಸ್ಟ್ರೆಸ್ಫುಲ್ ಆಗಿರೋ ಥಾಟ್ಸ್ ಬರ್ತಾ ಇದೆ, ಒತ್ತಡಯುಕ್ತ ಆಲೋಚನೆಗಳು ಬರ್ತಾ ಇದೆ ಅನ್ನೋದಾದರೆ, ಎಗೇನ್ ಮತ್ತೆ ನಮ್ಮ ಸೊಲ್ಯೂಷನ್ಸನ್ನು ನಾವು ಅಲ್ಲೇ ಕಂಡುಕೊಳ್ಬೇಕಾಗಿದೆ. ಏನು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯೋ ಅದಕ್ಕೆ ರಿವರ್ಸ್ ಆಗಿ ನಾವು ಯೋಚನೆ ಮಾಡೋಕ್ಕಾಗತ್ತಾ? ಸೊ ಫಾರ್ ಎಕ್ಸಾಂಪಲ್, ನಾನು ಏನೇನು ಓದಿದ್ದೀನೋ ಅಷ್ಟರಲ್ಲಿ ಮಾತ್ರ ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದಿರುತ್ತೆ. ಅಂದರೆ ನಾವು ಎಲ್ಲನೂ ಓದಿ ಮುಗಿಸಿರಬೇಕು. ಅಂದರೆ ಸಿದ್ಧತೆಯೂ ತುಂಬ ಇಂಪಾರ್ಟೆಂಟು. ಸಿದ್ಧತೆ ಜೊತೆಗೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಇದು ವರ್ಕ್ ಆಗುತ್ತೆ. ಆಯಿತಾ? ಅಥವಾ ಇನ್ನೂ ಸಿದ್ಧತೆ ಆಗಿಲ್ಲ ಅಂದರೆ, ಯಾವುದು ಸಿದ್ಧತೆ ಆಗಿಲ್ವೋ ಅದೊಂದಿಷ್ಟು ಕವರ್ ಮಾಡ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಆಯಿತಾ? ಹಾಗಾಗಿ ಸೊ ನಾಳೆ ನಾನು ಏನೇನೆಲ್ಲ ಓದಿದ್ದೀನೋ ಅದರೊಳಗೆ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬರೋಕ್ಕೆ ಹೋಗ್ತಾ ಇದೆ. ನನಗೆ ಎಕ್ಸಾಮ್ ಹಾಲಲ್ಲಿ ಸೊ ರೈಟ್ ಕ್ವಶನ್ಗೆ ರೈಟ್ ಆನ್ಸರ್ಸು ರೈಟ್ ಟೈಮಲ್ಲಿ ನೆನಪಾಗ್ತವೆ. ನಾನು ಪ್ರತಿ ಪ್ರಶ್ನೆಗೂ ಪೂರ್ತಿ ಅಂಕಗಳು ಬರೋ ರೀತಿಯಲ್ಲಿ ಸೊ ಪ್ರಶ್ನೆಗಳಿಗೆ ಉತ್ತರ ಬರಿತಾ ಹೋಗ್ತೀನಿ. ನಾನು ಅಂದ್ಕೊಂಡಷ್ಟು ಅಂಕಗಳನ್ನು ಪಡಿತಾ ಹೋಗ್ತೀನಿ. ಈ ರೀತಿಯಲ್ಲಿ ನಾವು ಪದೇ ರಿಪೀಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿದಾಗ ಆಟೋಮ್ಯಾಟಿಕಲಿ ನಮ್ಮ ಕಾನ್ಫಿಡೆನ್ಸ್ ರೈಸ್ ಆಗ್ತಾ ಹೋಗುತ್ತೆ. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಯಾರು ತುಂಬ ಚೆನ್ನಾಗಿ ಪ್ರಿಪೇರ್ ಆದಮೇಲೂ ಕೂಡ ನಿಮ್ಗೊಂದಿಷ್ಟು ಭಯ ಅಂತ ಅನ್ನಿಸ್ತಾ ಇದೆಯಲ್ಲ ಅವರು, ಆ್ಯಕ್ಚುಲಿ ಅದು ಭಯ ಅಲ್ಲ, ಆತಂಕ. ಯಾಕಂದರೆ ನೀವು ಫಸ್ಟ್ ಟೈಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರೋದ್ರಿಂದ, ನೀವೀಗೇನು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ರು ಎಕ್ಸಾಮನ್ನು, ಆ ಎಕ್ಸಾಮ್ನ ಫಸ್ಟ್ ಟೈಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ನೀವು 8th ಇರ್ಬೋದು, 9th ಇರ್ಬೋದು, 10th, ಯಾವ ಎಕ್ಸಾಮ್ಸು ನೀವು ತಗೋತಾ ಇದ್ರೋ, ಮೇನ್ ಎಕ್ಸಾಮ್ಸ್ ಏನು ತಗೊಳಕ್ಕೆ ಹೋಗ್ತಾ ಇದ್ರೋ ಆ ಎಕ್ಸಾಮ್ಸನ್ನು ನೀವು ಫಸ್ಟ್ ಟೈಮ್ ತಗೊಳಕ್ಕೆ ಹೋಗ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಅಂಥದ್ದೊಂದು ಒತ್ತಡಯುಕ್ತ ಸೊ ಮೈಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಹೊರಗೆ ಬರೋದಕ್ಕೆ ಟಾಕ್ ಟು ಯುವರ್ ಸೆಲ್ಫ್ ಟಾಕ್, ಸೆಲ್ಫ್ ಅಫರ್ಮೇಷನ್ಸ್ ವರ್ಕ್ಸ್ ಅ ಲಾಟ್.
ಹಾಗಾಗಿ ಸೊ ನೀವು ನಿಮ್ಮ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಯಾಕಂದರೆ ವರ್ಷ ಪೂರ್ತಿ ಎಫರ್ಟ್ ಹಾಕಿದ್ದೀರಾ. ಸೊ ಯಾವುದೋ ನೆಗೆಟಿವ್ ಥಾಟು ನಿಮ್ಮನ್ನ ಡೌನ್ ಮಾಡೋದಕ್ಕೆ ಬಿಡಬೇಡಿ. ಸೊ ನೀವು ನಿಮ್ಮ ಕಡೆಯಿಂದ ಪಾಸಿಟಿವ್ ಥಾಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಅದನ್ನು ನೀವು ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಟಾಕ್ ಟು ಯುವರ್ ಸೆಲ್ಫ್. ಈ ಸಲ ಎಕ್ಸಾಮ್ನ ಇನ್ನಷ್ಟು ಕಾನ್ಫಿಡೆಂಟಾಗಿ ಸೊ ನೀವು ಸೆಲ್ಫ್ ಟಾಕ್ ಮೂಲಕ ಬರೆಯೋದಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ನಿಮ್ಮ ಈ ಒಂದು ವರ್ಷದ ಪರಿಶ್ರಮ ಏನಿದೆಯೋ ಖಂಡಿತವಾಗ್ಲೂ ಸೊ ನಿಮಗೆ ನೀವು ಅಂದ್ಕೊಂಡಂಥ ಅಂಕಗಳನ್ನು ತಂದು ಕೊಡಲಿ ಅಂತ ಆಶಿಸ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ಚಾನಲ್ ಯು ಆರ್ ಸ್ಟ್ರಾಂಗೆಸ್ಟ್, ಇದು ನಿಮ್ಮ ಆ ಒಂದು ಪೊಟೆನ್ಷಿಯಲ್ ಸಾಮರ್ಥ್ಯ ಏನಿದೆಯೋ ಅದನ್ನು ಇನ್ನಷ್ಟು ಕ್ಲಾರಿಟಿ ಕೊಡುವಂಥ, ನಿಮ್ಮ ಪೊಟೆನ್ಷಿಯಲ್ ನಿಮ್ಮ ಸಾಮರ್ಥ್ಯವನ್ನು ನಿಮಗೇ ಪರಿಚಯಿಸುವಂಥ ಈ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆ, ಸೊ ಈ ವಿಡಿಯೋನ ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಡೇ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.